ಮಹೀಯತೆ ಅನ್ನುವ ರೂಪ ಕ್ರಿಯಾಪದ ಇದ್ರ ಬಗ್ಗೆ ನಾವು ನೋಡೋಣ. ಇದು ತೈತ್ತರೀಯ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂಥ ಒಂದು ಪ್ರಯೋಗ. ಭೂರಾದಿ ವ್ಯಾಹೃತಿಗಳು, 4 ವ್ಯಾಹೃತಿಗಳಿಂದ ಪ್ರತಿಪಾದ್ಯವಾದ ಭಗವದ್ರೂಪಗಳ ಸ್ಥಾನಗಳು ಇದನ್ನೆಲ್ಲ ಹೇಳುವಂತಹ ಭಾಗ ಅದು. ಅಲ್ಲಿ ಭಾಷ್ಯದಲ್ಲಿ ಮಹೀಯತೆ ಮಹತಿ ಚ ಸ್ವಯಂ ಸ ಭಗವಾನ್ ಹರಿಹಿ, ಆ ಭಗವಂತ ತನ್ನನ್ನು ತಾನೇ ಪೂಜಿಸಿಕೊಳ್ಳುತ್ತಾನೆ ಮತ್ತೆ ತನ್ನನ್ನು ತಾನೇ ಪೂಜಿಸುತ್ತಾನೆ ಅಂತ ಅದರ ಅರ್ಥ. ಅಲ್ಲಿ ಮಹೀಯತೆ ಅಂತ ಏನು ಬಂದಿದೆ ಅಲ್ಲಿ ಪೂಜೆಯನ್ನು ಸ್ವೀಕರಿಸುತ್ತಾನೆ ಅಂತ ಹೀಗೆ ಅದರ ಅರ್ಥ. ಅದು ಮಹೀಂ ಪೂಜಾಯಾಮ್ ಅನ್ನೋ ಧಾತುವಿನಿಂದ ಬಂದದ್ದು. ಕರ್ತರಿ ಪ್ರಯೋಗವೇ ಅದು, ಮಹೀಯತೆ ಅಂತ ಹೀಗೆ ರೂಪ ಆಗ್ತದೆ. ಮತ್ತೆ ಈ ಇಂಥದೇ ಒಂದು ಪ್ರಯೋಗ ಅಮಹಿ ಅಂತ ಈ ತಲವಕಾರ ಉಪನಿಷತ್ತಿನಲ್ಲಿ ಪ್ರಯೋಗ ಕಂಡಿದೆ. ಅದಕ್ಕೂ ಕೂಡ ಅಲ್ಲಿ ಪೂಜೆ ಸ್ವೀಕಾರ ಮಾಡುವಂತ ಹೀಗೇನು ಅರ್ಥ ಇಲ್ಲ. ಅಲ್ಲಿ ಮೆರೆಯುವುದು, ಮಿಂಚುವುದು ಅಂತ ಹೀಗೆಲ್ಲ ಹೇಳ್ತಾರಲ್ಲ. ಯಾವುದೋ ಒಂದು ಸ್ಥಾನಮಾನ ಇತ್ಯಾದಿಗಳು ಸಿಕ್ಕ ಕಾರಣಕ್ಕಾಗಿ ಕೆಲವರು ಅದೆಲ್ಲವನ್ನು ತಮ್ಮದೇ ವಿಜಯ ಅಂತ ಹೇಳಿ, ತಮ್ಮದೇ ಒಂದು ಮಹತ್ವ ಅಂತ ಹೇಳಿ ವಿಜೃಂಭಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೀಗೆಲ್ಲ ಹೇಳ್ತಾರಲ್ಲ, ಅದು ಅಮಹಿ ಅಂತ. ಈ ಅಮಹಿ ಅಂತ ಅನ್ನೋ ಪ್ರಯೋಗ ತಲವಕಾರ ಉಪನಿಷತ್ನಲ್ಲಿ 3ನೇ ಖಂಡದಲ್ಲಿ ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ ತಸ್ಯ ಬ್ರಹ್ಮಣೋ ವಿಜಯೇ ದೇವಾ ಅಮಹಿ ಅಂತ. ದೇವದಾನವರ ಯುದ್ಧದಲ್ಲಿ ಪರಮಾತ್ಮನೇ ದೇವತೆಗಳಲ್ಲಿದ್ದು ಗೆಲುವನ್ನು ತಂದುಕೊಟ್ಟ. ಆಗ ಈ ಆ ವಿಜಯದ ಬಗ್ಗೆ ದೇವತೆಗಳು ಇದು ನಮ್ಮದೇ ವಿಜಯ, ಅಸ್ಮಾಕಮೇವಾಯಂ ವಿಜಯ ಅಸ್ಮಾಕಮೇವಾಯಂ ಮಹಿಮಾ ಅಂತ ಹೀಗೆ ಅವರು ಅಮಹಿ ಅಂತ ಅದ್ರ ಬಗ್ಗೆ ಅಹಂಕಾರ ಪಟ್ಟರು ಅಂತ ಕರ್ತೃಪದ. ಇಂಥದೇ ಪ್ರಯೋಗ ವಿಷ್ಣುಲೋಕೆ ಮಹೀಯತೆ ಇತ್ಯಾದಿ ಕಡೆಗಳಲ್ಲಿ ಕೂಡ ಕಂಡು ಬರ್ತದೆ. ಹಿಂದೊಂದು ಬಾರಿ ಅದನ್ನು ನೋಡಿದ್ದೇವೆ. ವ್ಯವಹಾರದಲ್ಲಿ ನಾವು ಇದನ್ನು ಬಳಸೋದು ಕಡಿಮೆ. ಮೆರೆಯುವುದು, ಮಿಂಚುವುದು ಅಂತ ಹೀಗಾದ್ರ ಅರ್ಥ ಆಗ್ತದೆ. ಈಗ ನಾವು ತೈತ್ರೀಯ ಉಪನಿಷತ್ನಲ್ಲಿ ಆ ಮತ್ತೊಂದು ಧಾತುವನ್ನು ಕೂಡ ನೋಡಿದ್ವಲ್ಲ, ಮಹತಿಚ ಅಂತ. ಅದು ಮಹ ಅನ್ನುವುದೇನಿದೆಯಲ್ಲ, ಮಹಾಪೂಜಾಯಂ ಅನ್ನೋ ಧಾತು, ಅದು ಬೃಹತ್ ಧಾತು ರೂಪಾವಳಿಯಲ್ಲಿ 207ನೇ ಸಂಖ್ಯೆ. ಮಹೀಂ ಪೂಜಾಯಂ ಅನ್ನೋದಕ್ಕೆ ಅದು ಎಷ್ಟನೇ ಸಂಖ್ಯೆ ಅಂತ ಈಗ ನಮಗೆ ಸರಿಯಾಗಿ ಕಂಡು ಬರೋದಿಲ್ಲ. ಇದು ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 1983ನೇ ಧಾತುವಾಗಿ ಅದು ಕಂಡು ಬರ್ತದೆ. ಆದರೆ ಅಲ್ಲಿ ಧಾತು ಸಂಖ್ಯೆಗಳಲ್ಲಿ 1944, 45 ಇತ್ಯಾದಿಗಳಿಗೆ ಅದು ನಿಂತು ಹೋಗಿದೆ. ಬೃಹತ್ ಧಾತು ರೂಪಾವಳಿಯಲ್ಲಿಯೂ ಕೂಡ ಮಹೀಂ ಪೂಜಾಯಾಮ್ 11 ಅಂತ ಹಾಕಿದ್ದಾರೆ. 11ನೇ ಗಣ ಅದೇನಂತ ಅರ್ಥ ಆಗೋದಿಲ್ಲ. ಧಾತು ಸಂಖ್ಯೆಯೂ ಕೂಡ ಅಲ್ಲಿ ನಮಗೆ ಕಾಣಿಸೋದಿಲ್ಲ. ಆದರೆ ಅಂಥದ್ದೊಂದು ಧಾತು ಇರುವುದು ವಿಷ್ಣುಲೋಕೆ ಮಹೀಯತೆ, ದೇವಾ ಅಮಹಿ ಅಂತ, ಮತ್ತೆ ಮಹೀಯತೆ ಮಹತಿಚ ಅಂತ ಉಪನಿಷತ್ ಭಾಷ್ಯಗಳ ಪ್ರಯೋಗ ಇತ್ಯಾದಿ ಕಡೆಗಳಲ್ಲಿ ನಮಗದು ಕಂಡೇ ಕಾಣಿಸ್ತದೆ. ಆದ್ದರಿಂದ ಅದರ ಪ್ರಯೋಗದ ಬಗ್ಗೆ ಹೇಳಿದ್ದೇನೆ. ಮಹಾಪೂಜಾಯಾಮ್ ಅನ್ನೋ ಧಾತು ಏನಿದೆಯಲ್ಲ, ಇದು ಬೃಹತ್ ಧಾತು ರೂಪಾವಳಿಯಲ್ಲಿ 207ನೇ ಸಂಖ್ಯೆಯ ಧಾತು, ಭ್ವಾದಿಗಣದ ಧಾತು. ಇದು ಮಹತಿ ಅಂತ ಅದರ ರೂಪ ಆಗ್ತದೆ. ಮಹತಿ ಅಂದರೆ ಪೂಜಿಸುತ್ತಾನೆ ಅಂತ ಹೇಳಿ. ಅದರ ಕರ್ಮಣಿ ಪ್ರಯೋಗ ಮಹ್ಯತೆ ಅಂತ ಆಗ್ತದೆ. ಆದರೆ ಅಲ್ಲಿ ತೈತ್ರೀಯ ಉಪನಿಷತ್ ಭಾಷ್ಯದಲ್ಲಿ ಪ್ರಯುಕ್ತವಾದದ್ದು ಮಹತಿ ಪೂಜೆ ಮಾಡುತ್ತಾನೆ ತಾನೆ ಅಂತ ಹೀಗೆ. ಅದರ ಕರ್ಮಣಿ ಪ್ರಯೋಗ ಬೇರೆ ಸಂದರ್ಭದಲ್ಲಿ ಮಾಡುವುದಾದರೆ ಮಹ್ಯತೆ ಅಂತ ಆಗ್ತದೆ. ಹೀಗೆ ಅದನ್ನ ನಾವು ತಿಳ್ಕೊಳ್ಬೇಕು. ಇದು ವ್ಯವಹಾರದಲ್ಲಿ ಈಗ ಕಾಣುವುದಿಲ್ಲ. ನಮಗೆ ಈ ಪ್ರಯೋಗಗಳು ಕಾಣಿಸೋದಿಲ್ಲ. ಆದರೆ ಪ್ರಯೋಗದಲ್ಲಿ ತಂದು ವ್ಯವಹಾರವನ್ನು ಹೆಚ್ಚು, ಸಂಸ್ಕೃತ ವ್ಯವಹಾರವನ್ನು ಹೆಚ್ಚು ಶಾಸ್ತ್ರೀಯವನ್ನಾಗಿಯೂ ಸುಂದರವನ್ನಾಗಿಯೂ ಮಾಡಲಿಕ್ಕೆ ನಾವು ಅವಕಾಶ ಇರುವಂಥ ಧಾತುಗಳಿವು. ಇದನ್ನು ನಾವು ಬಳಸ್ಕೋಬೇಕು.